ಚಿಕ್ಕಮಗಳೂರು ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದಾನೆ ನಮ್ಮ ಕಾಡಾನೆ ಭೀಮ. ಈ ಒಂದು ಭಾಗದಲ್ಲಿಯೇ ಹೆಚ್ಚಾಗಿ ಈಗ ಬೀಟಮ್ಮ ಗುಂಪು ತಿರುಗಾಡ್ತಿದ್ದಾವೆ. ಏನಿಲ್ಲ ಅಂತ ಸುಮಾರು 30 ಆನೆಗಳ ಒಂದು ಗುಂಪು ಈ ಭಾಗ. ಅಂದರೆ ಒಂದು ವರ್ಷದ ಬಳಿಕ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಭಾಗ ಎಂಟ್ರಿ ಕೊಟ್ಟಿರುವಂಥದ್ದು. ಅಲ್ಲೇ ಗೋಣಿಬೀಡಾಗಿರ್ಬೋದು, ಕಸ್ಕೆ ಬೈಲು, ಸೊ ಈ ರೀತಿ ಎಲ್ಲ ಸುತ್ತಾಡ್ತಾ ಇದೆ. ಒಂದು ವರ್ಷದ ಬಳಿಕ ಲಾಸ್ಟ್ ಇಯರ್ ಕೂಡ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಿರುತ್ತೆ. ಸೊ ಅಲ್ಲಿ ಕೂಡ ಆನೆಗಳು ಹೋಗಿದ್ವು. ಇದೀಗ ಒಂದು ವರ್ಷದ ಬಳಿಕ ಮತ್ತೊಮ್ಮೆ ಗುಂಪು ಹೋಗಿರುವಂಥದ್ದು. ಭೀಮ ಕೂಡ ಒಂದು ಗುಂಪಿನೊಟ್ಟಿಗೆ ಮತ್ತು ಒಂಟಿಯಾಗಿ ಸಹ ಮೂಡಿಗೆರೆ ಭಾಗದಲ್ಲಿ, ಅಂದರೆ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಂಥ ಮೂಡಿಗೆರೆ ಭಾಗದಲ್ಲೇ ಸುತ್ತಾಡ್ತಾ ಇದ್ದಾನೆ. ಗಮನಿಸ್ತಾ ಇರ್ಬೋದು, ರಸ್ತೆಯನ್ನು ದಾಟ್ತಾ ಇದ್ದಾನೆ. ಬೇಲೂರು ಟು ಮೂಡಿಗೆರೆ ಮಾರ್ಗವಾಗಿ ಹೋಗುವಂಥ ಒಂದು ರಸ್ತೆ ಇದಾಗಿರುತ್ತೆ. ಒಂಟಿಕೊರೆ ಏಕದಂತ ಭೀಮ. ಗಮನಿಸ್ತಾ ಇರ್ಬೋದು ಯಾವ ರೀತಿ ಓಡಾಡ್ತಾ ಇದ್ದಾನೆ ಅಂತ. ಭಾಳಷ್ಟು ಜನರಿಗೂ ಕೂಡ ಇಷ್ಟ ಭೀಮನ ಬಗ್ಗೆ ತಿಳ್ಕೊಬೇಕು ಅಂತ ವೆಯ್ಟ್ ಮಾಡ್ತಿರ್ತಾರೆ. ಸೊ ಅಂಥವ್ರೆಲ್ಲರೂ ಕೂಡ ನೋಡ್ಬೋದು. ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡಿ. ಮತ್ತು ಇಲ್ಲಿ ಭೀಮ ಆರೋಗ್ಯವಾಗಿದ್ದಾನೆ ಅಂತ ಇಲ್ಲಿಯೇ ಗೊತ್ತಾಗ್ತಾ ಇದೆ. ಆಲ್ಮೋಸ್ಟ್ ಸುಧಾರಿಸ್ಕೊಂಡಿದ್ದಾನೆ ನಮ್ಮ ಭೀಮ. ಎಷ್ಟು ಸಿಂಪಲ್ಲಾಗಿ ರೋಡನ್ನು ಕೂಡ ದಾಟ್ತಾ ಇದ್ದಾನೆ. ಮುಖ್ಯ ರಸ್ತೆ ಇದು. ಸೊ ಬೇಲೂರು ಟು ಮೂಡಿಗೆರೆ ಹಲವಾರು ವೆಹಿಕಲ್ಸ್ಗಳು ಸಹ ಓಡಾಡುತ್ತೆ. ಬಟ್ ಇಲ್ಲಿ ಭೀಮ ಓಡುವಂಥ ಟೈಮಲ್ಲಿ ನೋಡ್ತಿರ್ಬೋದು, ಅಲ್ಲಿ ವೆಹಿಕಲ್ಸ್ನ ತಡೆ ನಿಲ್ಲಿಸಿದ್ದಾರೆ. ಆರಾಮಾಗಿ ಪಾಸಾಗಿದ್ದಾನೆ ಭೀಮ. ಮೊನ್ನೆ ಕಂಪ್ಲೀಟಾಗಿ ಟಿ ವಿ ಸುದ್ದಿಯಲ್ಲಿದೆ, ತಾವೆಲ್ಲರೂ ಕೂಡ ನೋಡಿರ್ತೀರ. ಸಿಕ್ಕಾಪಟ್ಟೆ ನ್ಯೂಸ್ ಸಹ ಆಗಿತ್ತು ಭೀಮ ಓಡಾಡ್ತಿರುವಂಥದ್ದು. ಈಗ ಸದ್ಯಕ್ಕೆ ಭೀಮ ಚಿಕ್ಕಮಗಳೂರು ರಸ್ತೆ ಏನಿದೆ, ಚಿಕ್ಕಮಗಳೂರು ಜಿಲ್ಲೆ ಇದೆಯಲ್ಲ, ಸೊ ಆ ಒಂದು ಜಿಲ್ಲೆಯಲ್ಲಿ, ಅದರಲ್ಲೂ ಎಸ್ಪೆಷಲಿ ಮೂಡಿಗೆರೆ ತಾಲೂಕು, ಅಲ್ಲಿ ಓಡಾಡ್ತಾ ಇರುವಂಥದ್ದು. ಮೂಡಿಗೆರೆ ತಾಲೂಕಲ್ಲಿ ಗೋಣಿಬೀಡು, ಕಸ್ಕೆ ಬೈಲು, ಸೊ ಈ ರೀತಿಯ ಒಂದು ಹಳ್ಳಿಗಳು, ಗ್ರಾಮಗಳಲ್ಲಿ ಓಡಾಡ್ತಾ ಇದ್ದಾನೆ. ಕಾಫಿ ತೋಟ ಅಂತೆಲ್ಲ ರಸ್ತೆಗಳಲ್ಲಿ. ಮತ್ತು ಬಿಕ್ಕೋಡು ಭಾಗಕ್ಕೆ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಏಕೆಂದರೆ ಅಲ್ಲಿ ಬೀಟಮ್ಮ ಟೀಮ್ ಇದೆ, ಸುಮಾರು ಒಂದು 30 ಆನೆಗಳು ಆ ಗುಂಪಿನೊಟ್ಟಿಗೆ ಮತ್ತು ಹೊರಗಡೆ ಎಲ್ಲ ಕೂಡ ಸುತ್ತಾಡ್ತಾ ಇದ್ದಾನೆ. ಭಾಳಷ್ಟು ಸುದ್ದಿಯಾದ ಭೀಮ. 3 ಡೇಸ್ ಬ್ಯಾಕೆಲ್ಲ ನೀವು ನೋಡಿರ್ತೀರ, ಟಿ ವಿಲೂ ಕೂಡ ಬಂತು ಭೀಮನ ವಿಡಿಯೋಸ್ಗಳು. ಭೀಮ ಈ ರೀತಿ ಓಡಾಡ್ತಿದ್ದಾನೆ, ಆರಾಮಾಗಿ ಸುತ್ತಾಡ್ತಿದ್ದಾನೆ ಅಂತ ಭಾಳಷ್ಟು ಕೂಡ ವೈರಲ್ ಆದ. ಏಕದಂತ ಭೀಮ ನೋಡ್ತಾ ಇರ್ಬೋದು ಯಾವ ರೀತಿ ಇದ್ದಾನೆ ಅಂತ. ಆರಾಮಾಗಿ ಓಡಾಡ್ತಿದ್ದಾನೆ ತೋಟಗಳಲ್ಲೆಲ್ಲ. ಬಟ್ ಯಾವುದೇ ರೀತಿಯ ಡ್ಯಾಮೇಜಸ್ ಆಗಲಿ ಏನೂ ಕೂಡ ಮಾಡೋದೇ ಇಲ್ಲ. ಒಂದೊಂದು ಆನೆಗಳಿರ್ತವೆ, ಪೈಪ್ ಹೊಡೆದಾಕೋದು, ಸಿಂಟೆಕ್ಸರಲ್ಲಿ ಅದನ್ನು ಹೊಡೆದಾಕೋದಾಗಿರ್ಬೋದು, ಡೆಮಾಲಿಷ್ ಮಾಡೋದು, ಡೆಸ್ಟ್ರಾಯ್ ಮಾಡೋದು ಎಲ್ಲವೂ ಕೂಡ ಮಾಡ್ತವೆ. ಬಟ್ ಭೀಮ ಎಷ್ಟು ನಿಜವಾಗ್ಲೂ ಸಾಧು ಅಂದರೆ ಏನೂ ಕೂಡ ಮಾಡೋದಿಲ್ಲ. ಯಾವುದೇ ರೀತಿ ವಸ್ತುಗಳು ಅಲ್ಲ, ಅಕ್ಕಪಕ್ಕ ಏನೇ ಇದ್ರೂ ಕೂಡ ನೋಡಿಕೊಂಡು ನಡೆದಾಡ್ತಾನೆ. ಅದನ್ನು ಬೇಕು ಅಂತ ಹಾಳು ಮಾಡೋದಾಗಿರ್ಬೋದು, ಒಂದು ಪೈಪ್ ಸತ ಮುರಿಯೋದಿಲ್ಲ. ತುಂಬಾ ರೇರ್ ಕೇಸಸ್. ಒಂದೆಲ್ಲ ಒಂದು ಸತಿ ನೀರು ಕುಡಿಯೋಕೆ ಏನಾದರೂ ಮುರಿದಿರ್ಬೋದು, ಬಟ್ ತುಂಬಾ ರೇರ್ ಕೇಸ್. ಆ ಥರ ಏನೂ ಕೂಡ ಮಾಡೋದಿಲ್ಲ ಭೀಮ. ತನ್ನ ಪಡೆಗೆ ತಾನು ನಡ್ಕೊಂಡು ಹೋಗ್ತಾನೆ. ಬಟ್ ಭೀಮನಿಗೆ ಯಾರಾದರೂ ತೊಂದರೆ ಕೊಡೋದಾಗಿರ್ಬೋದು, ಸೊ ಆತನ ಮುಂದೆ ಹೋಗೋದು, ಹಿಂದೆ ಮುಂದೆ ಓಡಾಡೋದು, ಆ ಥರ ಮಾಡಿದ್ರೆ ಕಂಪ್ಲೀಟಾಗಿ ಕೋಪ ಬಂದು ಚಾರ್ಜ್ ಮಾಡ್ತಾನೆ. ಅದು ಬಿಟ್ಟರೆ ತನ್ನ ಪಡೆಗೆ ತಾನು ನಡ್ಕೊಂಡು ಓಡಾಡ್ತಿರ್ತಾನೆ. ಗುಂಪಿನಲ್ಲೂ ಸಹ ಇರ್ತಾನೆ, ಒಂಟಿಯಾಗೂ ಕೂಡ ತಿರುಗಾಡ್ತಾನೆ. ಈಗ ಸದ್ಯಕ್ಕೆ ಬಿಕ್ಕೋಡನ್ನು ಬಿಟ್ಟೋಗಿದ್ದಾನೆ. ಮೂಡಿಗೆರೆ ತಾಲೂಕಿನಲ್ಲಿ ಈಗ ಸುತ್ತಾಡ್ತಾ ಇರೋದು ಭೀಮ. ಅಂದರೆ ಅದು ಬೇಲೂರು ಮಾರ್ಗವಾಗಿ ಮೂಡಿಗೆರೆ ತಾಲೂಕಿಗೆ ಹೋಗಿರುವಂಥದ್ದು. ಅಲ್ಲಿ ಗೋಣಿಬೀಡು ಅಂತೆಲ್ಲ ಬರುತ್ತೆ. ಸೊ ಆ ಒಂದು ಭಾಗ ಕೋಗೋಡು, ಗೋಣಿಬೀಡು, ಚೀಕ್ನಹಳ್ಳಿ, ಸೊ ಈ ಕಡೆ ಎಲ್ಲ ಓಡಾಡ್ತಾ ಇದ್ದಾನೆ.